ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಶುಕ್ರವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ರೆಸಿಪಿ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಬಂದು ಗೀ ರೈಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಅದ್ರ ಜೊತೆ ಒಂದು ಪ್ಲೈನ್ ಗ್ರೇವಿ ಬೇಕಲ್ವಾ, ಹಾಗಾಗಿ ಗ್ರೇವಿ ಮಾಡೋಣ. ಪ್ಲೈನ್ದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಷ್ಟು ಟೈಮ್ ಇಲ್ಲ, ಹಾಗಾಗಿ ಪ್ಲೈನ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅವ್ರು ಮಾಡಿದಂತಹ ರೆಸಿಪಿನ ನಾನು ಟ್ರೈ ಮಾಡೋಣ, ಚೆನ್ನಾಗಿ ಬರುತ್ತಾ ಏನೋ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಒಂದು ಈರುಳ್ಳಿ, 1 ಸ್ಪೂನಷ್ಟು ಜೀರಿಗೆ, ಚಕ್ಕೆ ಮತ್ತು ಸೋಂಪು ಒಂದು ಅರ್ಧ ಸ್ಪೂನು, ಕರಿಬೇವು, 2 ಏಲಕ್ಕಿಕಾಯಿ, ಧನಿಯಾ ಕಾಳು 1 ಸ್ಪೂನು, ಒಂದು 4-5 ಬ್ಯಾಡಗೆ ಮೆಣಸಿಕಾಯಿ, ಒಂದು ಸ್ವಲ್ಪ ಗೋಡಂಬಿ, ಒಂದು 2 ಪೀಸಷ್ಟು ಶುಂಠಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋಣ, ಸಾಕು, ಜಾಸ್ತಿ ಬೇಡ. ಮತ್ತು ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ. 1-1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಗಸಗಸೆ. ಹಾಗೆ ಒಂದು ಟೊಮೆಟೊ ಆಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಥರ ತರಕಾರಿ ಆಗ್ತಾ ಇಲ್ಲ, ಮಾಡೋದು ತೋರಿಸ್ತೀನಿ ಬನ್ನಿ. ಹಾಗೆ ನನ್ನ ಬ್ಲಾಗ್ ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಇದಿಷ್ಟು ಪದಾರ್ಥನೂ. ಸೊ ಇವಾಗ ನಾವು ತಯಾರು ಮಾಡಿ ಇಟ್ಕೊಂಡಿರೋಂಥ ಪದಾರ್ಥಗಳನ್ನೆಲ್ಲ ಇದ್ರೊಳಗೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಗಸಗಸೆ ಎಲ್ಲ ಪ್ಲೇಟ್ಗೆ ಮೆತ್ಕೊಂಡ್ಬಿಟ್ಟಿರುತ್ತೆ, ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅದೇ ಟೇಸ್ಟ್ ಕೊಡೋದು. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬರೀ ಯೂಟ್ಯೂಬಲ್ಲಿ ನೋಡೋದಷ್ಟೇ ಅಲ್ಲ, ನಾವು ಒಂದ್ಸತಿ ಟ್ರೈ ಮಾಡಿ ನೋಡ್ಬೇಕು ಅದು ಚೆನ್ನಾಗಿ ಬರುತ್ತಾ ಏನು ಅಂತ. ಆವಾಗ ನಮಗೂ ಗೊತ್ತಾಗುತ್ತೆ ಗ್ರೇವಿಗಳು. ಯಾಕಂದರೆ ಆಲ್ಮೋಸ್ಟ್ ಇವೆಲ್ಲ ಮದುವೆ ಮನೆ ಕ್ಯಾಟ್ರಿಂಗ್ ಕಡೆ ಮಾಡುವಂತಹ ಬಟ್ಟೆಗಳೇ ತೋರಿಸಿರೋದ್ರಿಂದ ನಮಗೂ ಮದುವೆ ಮನೆ ಶೈಲಿ ಬೇಕು, ಚೆನ್ನಾಗಿರಬೇಕು ಅಂದರೆ ನಾವು ಆದಷ್ಟು ಸ್ವಲ್ಪ ಅವ್ರು ತೋರಿಸಿದ ವಿಡಿಯೋಗಳನ್ನ ಟ್ರೈ ಮಾಡಿ ನೋಡಿದ್ರೆ ನಮಗೂ ಗೊತ್ತಾಗೋದು. ಇಲ್ಲ ನಮಗೂ ಗೊತ್ತಾಗಲ್ಲ ಅದು ಹೇಗಿರುತ್ತೆ, ಹೇಗೆ ಬರುತ್ತೆ, ನಮಗೂ ಮಾಡೋಕ್ಕೆ ಬರುತ್ತಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ನಾವು ಟ್ರೈ ಮಾಡಬೇಕಲ್ವಾ. ಹಾಗಾಗಿ ಟ್ರೈ ಮಾಡ್ತಾ ಇದ್ವಿ. ನಮ್ಮ ಮೆಣಸಿನ್ಕಾಯಿ ಯಾಕೋ ಹೆದ್ರುಕೊಂಡು ಓಡೋಗ್ತಾ ಇದ್ದೆ, ನಾನು ಬರಲ್ಲ ಅಂತ. ಸ್ವಲ್ಪ ತಳ ಹತ್ತುತ್ತೆ, ಸ್ವಲ್ಪ ನೋಡಿಕೊಂಡು ಕಾಯಿ ಹಾಕಿರ್ತೀವಲ್ಲ ನೀಟಾಗಿ ಹುರ್ಕೊಳ್ಳೋಣ. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಈ ಕಲರ್ ಚೇಂಜ್ ಆದರೆ ಸಾಕು. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಸೊ ಇವಾಗ ಇದು ಕೂಲಾಗಿದೆ, ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬರೋಣ. ಹಾಗೆ ಇದಕ್ಕೆ ಗ್ರೇವಿ ಮಾಡೋದಕ್ಕೆ 2 ಟೊಮೊಟೊ ಮತ್ತು 1 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಸೊ ಈ ಥರ ಫೈನಾಗಿ ನೈಸಾಗಿ ರುಬ್ಕೊಬಂದಿದ್ದೀನಿ. ಬನ್ನಿ ಇವಾಗ ಗ್ರೇವಿನ ಮಾಡೋಣ. ಈಗ ಅದೇ ಬಾಣಲಿನಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಗ್ರೇವಿ ಅಲ್ವ ಹಾಗಾಗಿ ಟೇಸ್ಟ್ ಬರುತ್ತೆ. ಮತ್ತು ನಾವು ಹುರಿಯೋಕ್ಕೂ ಹಾಕ್ಕೊಂಡಿದ್ದೀವಿ ಎಣ್ಣೆನ. ಸೊ ಇವಾಗ ಚೆನ್ನಾಗಿ ಎಣ್ಣೆ ಕಾಯಲಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು 1 ತುಂಡಷ್ಟು ಚಕ್ಕೆ ಹಾಕ್ಕೊಳ್ಳೋಣ. ಸೊ ಇವಾಗ ಒಂದು ಸ್ವಲ್ಪ ಚಕ್ಕೆ ಮತ್ತು 1 ಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ. ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. 1 ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಸೊ ತರಕಾರಿ ಏನೋ ನಾವು ಹಾಕ್ತಾ ಇಲ್ವಲ್ಲ, ಹಾಗಾಗಿ ಈರುಳ್ಳಿನ ಮತ್ತು ಟೊಮೊಟೊನ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದು ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ ಬಾಯಿಗೆ, ಹಾಗಾಗಿ ಟೇಸ್ಟ್ ಸಿಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಬೆಂದಿರೋದು ಸಾಕು. ಇದು ಟೊಮೊಟೊ ಆದ್ಮೇಲೆ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಲಿ. ಒಂಚೂರು ಹಾಕ್ಕೊಳ್ತೀನಷ್ಟು, ಬೇಗ ಸಾಫ್ಟ್ ಆಗುತ್ತೆ ಅಂತ. ಇವಾಗ ಚೆನ್ನಾಗಿ 1-2 ನಿಮಿಷ ಆಗಿದೆ. ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡಿಬಿಡೋಣ. ಇವಾಗ ರುಬ್ಬಿರೋಂತಹ ಮಸಾಲೆನ ಆ್ಯಡ್ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರು ಹಾಕ್ಕೊಳ್ಳೋಣ. ನಮ್ಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ. ಅಷ್ಟೇ ಹುರ್ಕೊಂಡಿರೋದ್ರಿಂದ ಏನು ಕುದಿಸೋ ಅವಶ್ಯಕತೆ ಇಲ್ಲ ಜಾಸ್ತಿ. ಸ್ವಲ್ಪ ಜಾರಾದ ನೀರು ಹಾಕ್ಕೊಂಡು ಸೊ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತಿಕ್ಕಾಗೆ ಬರುತ್ತೆ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ, ಜಾಸ್ತಿ ತೆಳ್ಳಗೂ ಮಾಡ್ಕೋಬೇಡಿ.
ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಕಲರ್. ಇವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕುದಿ ಬರಲಿ, ಕುದಿ ಬಂದರೆ ರೆಡಿ ಆಗುತ್ತೆ. ಬನ್ನಿ, ಅಷ್ಟು ನಮ್ಮ ಗೀ ರೈಸ್ ರೆಡಿಯಾಗಿದೆ ನೋಡೋಣ. ನೋಡಿ, ಹಸಿ ಬಟಾಣಿ ಹಾಕಿ ಮಾಡಿರೋಂತಹ ಗೀ ರೈಸು ಸೂಪರಾಗಿ ಬಂದಿದೆ. ಹಸಿ ಬಟಾಣಿ ತಂದಿದ್ದು. ಸೊ ಇವತ್ತು ನಾನು ಬಂದ್ಬಿಟ್ಟು ಇದು ಸ್ಟಿಚ್ ಮಾಡಿರೋಂಥ ಮೆಟೀರಿಯಲ್ ಡ್ರೆಸ್ನ ಇದು ನಾನೇ ಸ್ಟಿಚ್ ಮಾಡಿದ್ದು. ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಇರಮ್ಮ ನೋಡು, ಲಾಸ್ಟ್ ಟೈಮು ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ನಾನು ಮೆಟೀರಿಯಲ್ ತಂದಿದ್ದು. ಸೊ ಅದನ್ನು ಸ್ಟಿಚ್ ಮಾಡಿದ್ದೆ. ಸೊ ಇವತ್ತು ಈ ಡ್ರೆಸ್ನ ಹಾಕ್ಕೊಂಡು ನಾವು ಕಾಲೇಜ್ ಡೇಸಲ್ಲಿ ಹೇಗೆ ಕಾಣ್ತಿದೆ ಅಂತ ಒಂದು ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗೆ ರೀಲ್ಸ್ ಮಾಡಬೇಕಲ್ವಾ, ಇವತ್ತು ನಮ್ಮ ಯಜಮಾನ್ರು ಬೇರೆ ರಜಾ ಇದೆ, ಹೋಲಿ ಹಬ್ಬ ಇರೋದ್ರಿಂದ ಒಂದು ರೀಲ್ಸ್ ಮಾಡಿಸ್ಕೊಂಬಿಡೋಣ ಅಂತ ಸಾಂಗ್ದು. ಸೊ ಬೆಳಗ್ಗೆ ಕಾಮಿಡಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಇವಾಗ ಸಾಂಗ್ ರೀಲ್ಸ್ ಮಾಡ್ಸೋಣ ಅಂತ. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ನಾನು ಕಾಲೇಜ್ ಡ್ರೆಸ್ಸಲ್ಲಿ ಆಲ್ಮೋಸ್ಟ್ ಸ್ಟಿಚಿಂಗ್ ಡ್ರೆಸ್ ಹಾಕೊಳ್ತಾ ಇದ್ದಿದ್ದು. ಇವಾಗಿನ ಥರ ಕುರ್ತಾ ಲೆಗಿನ್ಸ್ ಎಲ್ಲ ಇರಲಿಲ್ಲ, ಅವಾಗ ಸ್ವಲ್ಪ ಲೇಟಾಗಿ ಬಂತು. ಸೊ ಜಾಸ್ತಿ ಈ ಥರ ಮೆಟೀರಿಯಲ್ಲೇ ಸ್ಟಿಚ್ ಮಾಡ್ಕೊಂಡು ಹಾಕೋತಾ ಇದ್ದಿದ್ದು. ಬಟ್ ಅವಾಗ ನಾನು ಮಾಡ್ಕೊಳ್ತಾ ಇರಲಿಲ್ಲ, ಅಂಗಡಿಲಿ ಸ್ಟಿಚ್ ಮಾಡಿಸ್ತಾ ಇದ್ದೆ ಲೇಡೀಸ್ ಟೈಲರ್ ಹತ್ರ. ಸೊ ಇವಾಗ ನಾನೇ ಸ್ಟಿಚ್ ಮಾಡಿದ್ದೀನಿ, ಹಾಕ್ಕೊಂಡು ಹೇಗೆ ಕಾಣ್ತೀನಿ ಮತ್ತು ಅದೇ ಲುಕ್ ಬರುತ್ತಾ ಅಂತ ನೋಡೋಣ. ಬನ್ನಿ, ಟ್ರೈ ಮಾಡ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್ ನೋಡಿ, ನಾನು ಈ ಥರ ರೆಡಿ ಆಗಿದ್ದೀನಿ. ನಾನು ಕಾಲೇಜ್ಗೆ ಹೋಗುವಾಗ ಹೀಗೆ ರೆಡಿ ಆಗ್ತಾ ಇದ್ದಿದ್ದು. ಸೊ ಈ ಥರ ಸ್ಟಿಚಿಂಗ್ ಮಾಡಿರೋ ಡ್ರೆಸ್ನೇ ವೇರ್ ಮಾಡಿ ರೆಡಿಯಾಗಿ ಹೋಗ್ತಾ ಇದ್ವಿ. ಸೊ ಇವಾಗಲೂ ಅದೇ ಥರ ಔಟ್ಫಿಟ್ ರೆಡಿ ಮಾಡಿಕೊಂಡು ಮೇಕಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಒಂಚೂರು ದಪ್ಪ ಆಗಿದ್ದೀನಿ ಅಷ್ಟೇ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆನಾ? ಬನ್ನಿ ಇವಾಗ ಮಾಡಿ. ಸೊ ನೋಡಿ, ಇದ್ರದ್ದು ವೇರು ಸಖತ್ ಉದ್ದ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಫುಲ್ ಪ್ಯೂರ್ ಕಾಟನ್ನು. ಎಷ್ಟು ಲೆಂತ್ ಬರುತ್ತೆ ನೋಡಿ, ಫುಲ್ಲು ಕಾಲು ತನಕ ಬರುತ್ತೆ ಇದು ಲೆಂತು. ಸೊ ಈಗ ಹಾಕೋಬೋದು, ಈಗ ಹಾಕೋಬೋದು, ಚೆನ್ನಾಗಿ ಕಾಣುತ್ತೆ ಅಲ್ಲ, ಎರಡು ಥರದ್ದು. ಫ್ರೆಂಡ್ಸ್, ನನ್ನ ಮಗನ ನಿದ್ದೆ ಮಾಡಿ ಎದ್ದಿದ್ದಾಯ್ತು. ಅಪ್ಪಲಿ ಬೇಕಂತೆ, ಹೋಗು ಅಪ್ಪ, ಅಪ್ಪ ಬೇಕಂತೆ ಅವನಿಗೆ, ಹೋಗು. ಏನೇ ಯಾರೇ ಹೇಳ್ತೀರಪ್ಪ, ರಜಾ ಇದೆ ಅಂದ್ಬಿಟ್ಟು ಸ್ಕೂಲಿಂದ ಬಂದ್ಬಿಟ್ಟು ಬಿಲ್ಡಪ್ ಕೊಡ್ತಾವಳೆ. ಸೌಂಡ್ ಆಫ್ ಮಾಡ್ರಿ. ಕಲರ್ಸ್ ತಗೊಂಬಂದವಳು ನೋಡಿ ಫ್ರೆಂಡ್ಸ್, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ, ಆಮೇಲೆ ತೋರಿಸ್ತಾಳೆ. ಲೈಟ್ ಗ್ರೀನು, ಇದೊಂದು ಆರೆಂಜು, ನಾನು ಚೆನ್ನಾಗಿ ಕಾಣಿಸ್ತಾಳೆ ಲೈಟಿಂಗಲ್ಲಿ. ಆಮೇಲೆ ಬ್ಲೂ ಕಲರ್. ಇನ್ನ ಸಂಜೆ ಮೇಲೆ ನಮ್ದು ದೊಡ್ಡ ಪ್ರೋಗ್ರಾಮ್ ಇದೆ, ಯೋಚನೆ ಮಾಡಿ. ದೊಡ್ಡದು? ಎಷ್ಟು ದೊಡ್ಡದು? ಜಗತ್ತಿಗಿಂತ ದೊಡ್ಡದು. ಜಗತ್ತಿಗಿಂತ ದೊಡ್ಡದು. ಗೊತ್ತಿಲ್ಲ. ಗೊತ್ತಿಲ್ವಾ? ಬಿಡು, ಓಲಿ ಅತ್ತಿಗೆ. ಎಲ್ಲಿಗೆ? ಓಲಿ ಆಡಕ್ಕೆ. ಎಕ್ಸಾಮ್ ಇದೆ, ಆರಾಮಾಗಿರ್ತಾಳೆ ಇವಳು. ಏನ್ ಬರ್ದಿದ್ಯಾ? ನಡ್ರಿ ಊಟ ಮಾಡದ. ನೀನು ಹಂಗೆ ಹುಚ್ಚುಚ್ಚಂಗೆ ಆಡಿದ್ರೆ ಇನ್ನೇನು ಹುಡುಗ ಬೆಚ್ಚ ಬೀಳ್ದೆ. ಹಾ, ಮಗಿ ಎದ್ರಕೊಂಡ್ಬಿಡ್ತು. ಅಮ್ಮ, ಫಸ್ಟ್ ಬಲೂನ್ ಊದ್ಕೋಬೇಕು, ಅದಾದ್ಮೇಲೆ ತುಂಬಿಸೋದು. ಮತ್ತೆ ಅವ್ರು ಹೆಂಗೆ ಹೇಳಿದ್ರು ಗೊತ್ತಾದ್ರಲ್ಲಿ, ಫಸ್ಟ್ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಪಂಪರ್ ಅಲ್ಲಿ ಉದ್ಬೇಕು. ಅದಕ್ಕೂ ಮುಂಚೆ ಬಿಟ್ಬಿಟ್ರೆ ಗಾಳಿನೇ ಈಚೆ ಉಂಟಾಗುತ್ತಲ್ಲ. ಪಂಪರ್ ಎಲ್ಲ ಐತಾ? ಈ ಕುಕ್ಕರ್ ಬಾಕ್ಸ್ ಅಲ್ಲಿ ಇರ್ಬೇಕೇನೋ. ಎತ್ಕೋ ರೀ ರೀ. ರೀ ನೀನು ಅತಿ ಬುದ್ಧಿವಂತಿಕೆ ಮಾಡ್ಬೇಡ. ಏನಿ ಸುಮ್ ಕುತ್ಕೊಳ್ಳ, ನಾವು ಮಾತಾಡಿದಾರೆ ಮಾತಾಡ್ಬೇಡ. ಅದು ಫಸ್ಟ್ ಎಲ್ಲ ನಾನೇ ಸೆಲೆಕ್ಟ್ ಮಾಡ್ಕೊತಿದ್ದೆ. ಇವ್ರು ಏನು ಮಾಡಿಲ್ಲ ಫ್ರೆಂಡ್ಸ್. ನಾನು ಯಾಕೆ ಮಾಡಬೇಕು? ನಂದೇ ಎಕ್ಸ್ಪೀರಿಯನ್ಸ್ ಅಲ್ಲೇ ಇದೆ. ಒಂಚೂರು ಕಮ್ಮಿ ಮಾಡು. ಮಾಡ್ಕೊ. ಕೆಳಗೆ ಇಡ್ಕೋ. ಅಪ್ಪ ತೆಗಿ ತೆಗಿ, ಕಲರ್ಸ್ ಇಲ್ಲಿ ತೆಗಿ.
ತಡಿಯಾ ರೆಡಿನಾ? ಇದೇ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್. ನೀವು ನೋಡಿದ್ರೆ ಅನ್ಸುತ್ತಲ್ಲ, ನೋಡಿದ್ರ ಇದು ಫೈನಲಿ ಏನೇನೋ ಟ್ರಯಲ್ ಮಾಡಿ ಚೆನ್ನಾಗಿ ಬಂತು. ಇದು ಮಾಡ್ಬಿಡು ಪ್ರತೀಕ್ಷಾ, ಇದು ಮಾಡ್ಬಿಡು. ನೆಕ್ಸ್ಟ್ ಇನ್ನೊಂದು ಅದು ಮಾಡಿಸ್ಕೊಳ್ವೆ, ಓಕೆನಾ? ಉಲ್ಟಾ ಮಾಡ್ಬಿಟ್ಟು ಬಿಡ್ಬೇಕು ಹಿಂಗ ಪಾಪು ಮಕ್ ಬಿಟ್ಬಿಟ್ಟಾಳು. ಬಿಡು ಬಿಡು ಬಿಡು. ಏ ಚೆನ್ನಾಗ್ ಬರಲಿಲ್ಲ ರೀ. ಇರ್ಲಿ. ಸೊ ಫ್ರೆಂಡ್ಸ್, ಈ ಥರ ಅರ್ಧ ಬಾಟ್ಲು ಕಟ್ ಮಾಡ್ಕೊಳ್ಳಿ. ಹಿಂಗೆ ಬಲೂನ್ ತಗೊಬನ್ನಿ, ಒಂದು 10 ರೂಪಾಯಿಗೆ ಊದ್ಕೊಳ್ಳಿ. ಕಲರ್ಸ್ನೆಲ್ಲ ಇದ್ರೊಳಗೆ ಫಿಲ್ ಮಾಡಿಕೊಂಡು, ಅಂದರೆ ಫಸ್ಟು ಹಿಂಗೆ ಊದ್ಕೋಬೇಕು. ಊದ್ಕೊಂಬಿಟ್ಟು ತೋರಿಸ್ತೀನಿ. ಫಸ್ಟು ಅದನ್ನು ಊದ್ಕೊಂಬಿಟ್ಟು ಅದನ್ನು ಆ ಬಾಟ್ಲದು ಕ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹಾಕಿ ಹೋಲ್ಡ್ ಮಾಡ್ಕೊಬೇಕು ಕೆಳಗಡೆ, ಇಲ್ಲಾಂದ್ರೆ ಹೊಟ್ಟೋಗ್ಬಿಡುತ್ತೆ ಕಲರ್ಸು. ತೋರಿಸ್ತೀನಿ ಇದು ನೋಡಿ. ಈ ಥರ ಬಾಟಲ್ಗೆ ಹಾಕೋಬೇಕು. ಮುಂದೆಗಡೆ ಇದು ಸ್ವಲ್ಪ ಕಡಿಮೆ ಪ್ರೈಸ್ದಲ್ವ ಬಲೂನ್, ಹಂಗಾಗಿ ಕಿತ್ತೋಗುತ್ತೆ. ಸ್ವಲ್ಪ ಕ್ವಾಲಿಟಿ ಇರೋಂಥದ್ದಾದರೆ ಚೆನ್ನಾಗಿರುತ್ತೆ. ಸೊ ಒಂದು ದಿವಸಕ್ಕೆ ಏಂತಿಗೆ ಅಷ್ಟೊಂದು ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ನಾವು ಇಲ್ಲೇ ಲೋಕಲಲ್ಲಿ ತೊಗೊಂಬಂದ್ವಿ. 10 ರೂಪಾಯಿ ಕೊಟ್ಟು ಪ್ಯಾಕೆಟ್ಗೆ. ಸೊ ಈ ಥರ ಮಾಡಿಕೊಂಡು ಹಿಂಗೆ ಕೆಳಗೆ ಇಟ್ಕೋಬೇಕದು ಬಲೂನು, ಬಿಡಬಾರ್ದು, ಗಾಳಿ ಹೋಗೋದು. ಇವಾಗ ಅದು ಕಟ್ ಮಾಡ್ಕೊಂಡಿದ್ವಲ್ಲ ಅದ್ರೊಳಗೆ ಕಲರ್ಸ್ ಹಾಕ್ಕೊಳ್ಳೋದು. ಅಂದರೆ ಬಲೂನ್ ಒಳಗೆ ಏನು ಕಲರ್ ಫಿಲ್ ಮಾಡೋಂಗಿಲ್ಲ, ಆ ಬಾಟಲ್ಗೆ ಹಾಕೊಂಡ್ರೆ ಸಾಕು. ಇವಾಗ ಏರ್ ಬಿಟ್ಟರೆ ಅದು ಕ್ಲೀನಾಗಿ ಮೇಲೆ ಬ್ಲಾಸ್ಟ್ ಆಗುತ್ತೆ. ನನ್ನ ಮಗಳು ಬಿಡ್ತಾಳೆ ನೋಡಿ ಇವಾಗ. ಸಾಕು ಹೋಗವ, ಅದೇ ಮಾಡು. ಆವಾಗಲೇ ಬಿಟ್ಲು. ಒಂದ್ಸತಿ ವಿಡಿಯೋನೇ ಆನ್ ಮಾಡಿರಲಿಲ್ಲ ನಾನು, ಇನ್ನೊಂದು ಸತಿ ಮಾಡಿಸಿದ್ದಾಯ್ತು ರೀಲ್ಸ್ಗೆ. ಅಲ್ಲ ಆರೆಂಜ್ ಕಲರು, ನಾನಲ್ಲಿ ಬ್ಲೂ ಕಲರ್ ಮಾಡಿದ್ದೆ. ಇವಾಗ ಇವಳು ಡಾರ್ಕ್ ಬ್ಲೂ ಮಾಡ್ತಾಳೆ ನೋಡಿ. ಅಲ್ಲಿ ನೋಡಿ ಹಿಂಗೆ ಹಂಗೆ ನನ್ನ ಮಕ್ ಬಿಡ್ತಾವಳು ಇವಳು. ಹಾಂ, ನನ್ನ ಮಕ್ಕ ಕಾರಿಸ್ತಾವಳು ಇವಳು. ಇವ್ನು ನೋಡಿ ನಮ್ಮ ಗೊಬ್ಬಣ್ಣ, ಸ್ನಾನ ಮಾಡಿಸ್ಬೇಕು ಇವನಿಗೆ. ಈ ಕಲರೆಲ್ಲ ಆಗುತ್ತೆ ಅಂತ ಹಂಗೆ ಬಿಟ್ಟಿದ್ದೀನಿ. ಈಗ ಕರ್ಕೊಂಡೋಗಿ ಮಾಡಿಸ್ತೀನಿ. ಆಯ್ತಮ್ಮ, ಹೋಗೋಣ. ಪೊರ್ಕೆ ಎತ್ಕೊಬಾ. ಕಸ ಎಲ್ಲ ಗುಡಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಕಲರ್ ಎಲ್ಲ ಆಗಿದೆ, ಅಲ್ಲಿ ಆರೆಂಜ್ ಕಲರ್ ಬ್ಲೂ ಕಲರ್ ಆಗಿದೆ. ಸೊ ಆ ಕಡೆ ಬಟ್ಟೆ ಎಲ್ಲ ಒಗ್ದು ಒಣಗಾಕಿದಾರಲ್ಲ, ಅದಕ್ಕೆ ಕಲರ್ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಪೋಷನೆಲ್ಲ ಮಾಡಿದೆ. ಇವಾಗ ಕಸ ಗುಡಿಸ್ಬೇಕು. ಗ್ರೀನ್ ಇದೆಯಾ? ಅವರಪ್ಪ 2 ಕಲರ್ ಸುರಿದ್ಬಿಟ್ಟವ್ರೆ. ಗ್ರೀನ್ ಒಂದು ಉಳಿಸ್ಕೊಂಡವ್ರೆ. ಇವಾಗ ಗ್ರೀನ್ ಹಾಕ್ತಾರಂತೆ. ಗಾಳಿಪಟ ಬಂದಿದ್ಯಾ? ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ನಾನು ಒಂಚೂರು ಮಾಡಿದೆ, ಎಲ್ಲ ಕಡೆ ಕಲರ್ ಹಾಕಿ ಮತ್ತೆ ಮಾಡ್ತಾವ್ರಿ ಇವರು. ಪೊರ್ಕೆ ಮುರ ತಂದ್ಕೊಡಿ, ನಾನೇ ಗುಡಿಸ್ತೀನಿ. ಆಮೇಲೆ 2 ಕೆಲಸ ಮಾಡಬೇಕಾಗತ್ತೆ ನಾನು. ಸೊ ನೋಡಿ ಫ್ರೆಂಡ್ಸ್, ಬರೀ ಮಾಡೋದಷ್ಟೇ ಅಲ್ಲ, ಕ್ಲೀನ್ ಮಾಡೋದಕ್ಕೂ ಇವಾಗ ನನಗೆ ಹೊಲಿತಾವ್ರೆ. ನಾನೇ ಕ್ಲೀನ್ ಮಾಡ್ತೀನಿ. ಅವಳ ಕೈ ಕೊಟ್ಟರೆ 1-2 ಕೆಲಸ ಮಾಡ್ತಾಳೆ. ಹಾಗಾಗಿ ಗಡ್ಸ್ ಚಪ್ಪಲಿ ಹಾಕಿ ಬಿಟ್ಟು ಬಂದೆ ನೀನು. ಬತ್ತ ಹಂಗೆ ಮರ್ತ್ಬಿಟ್ಟೆ. ಸಖತ್ ದುಬ್ಳಿ ಇಲ್ಲಂತೂ. ಅಲ್ಲೆಲ್ಲ ಹೋಗಿ ಇವಾಗ ಇದು ಮಾಡ್ತೀನಿ ಬಿಡು. ನನಗೆ ಕ್ಲೀನಾಗಿ ಕೈ ಕಾಲೆಲ್ಲ ತೊಳಿ. ಕಲರ್ ನೋಡಿ, ಹೋಲಿ ಕಲರ್ ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರ್, ಎಲ್ಲೋ, ಡಾರ್ಕ್ ಪಿಂಕು, ಈ ಥರ ಕಲರ್ಸ್ ತಂದರೆ ಇನ್ನೂ ಚೆನ್ನಾಗಿ. ಹಾಂ, ಎಲ್ಲ ಮಿಕ್ಸ್ ಕಲರ್ ಯಾವ ಕಲರ್ ಬಂದೈತೆ ಅಂತ ಕ್ಲೀನಾಗಿ. ಅಯ್ಯೋ, ಗ್ರೀನು ಮತ್ತು ಬ್ಲೂ ಎಲ್ಲ ಮಿಕ್ಸ್ ಆಗಿ ಯಾವ ಕಲರ್ ಆಗೈತೆ. ಮರದ್ದು ಒಳಗೇ ಹೊಟ್ಟೋಯ್ತಾಳೆ ನನ್ನ. ಒಂಚೂರು ವಿಡಿಯೋ ತೋರಿಸ್ಕೊಂಡ್ರೆ ನೋಡಿ ಎಷ್ಟು ಹಚ್ಚಿತಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ನಂದೇ ಮಾಡದೆ ಹೋದರೆ ನಮ್ಮ ಕಲರ್ ಆಡಲಿಲ್ಲ, ಓಲಿ ಆಡಿ, ನನಗೆ ಮಾಡದೆ ಹೋದರೆ ಕಲರ್ ಆಡಿಲ್ಲ, ಓಲಿ ಆಡಿಲ್ಲ ಅಂತ ಕೊಡ್ಕೊತಾಳೆ ಅಂದ್ಬಿಟ್ಟು ಮಾಡಿಸಿದೆ. ಸೊ ಇವಾಗ ಮಾಡಿಸಿದ ತಪ್ಪಿಗೆ ನಾನೇ ಕ್ಲೀನ್ ಮಾಡಬೇಕು. ಬೇರೆ ವಿಧಿ ಇಲ್ಲ. ಉಪ್ಪು, ಇಡ್ಲಿ, ವಡೆ, ಸಾಂಬಾರ್, ದೋಸೆ, ಎಲ್ಲ ಕಲ್ಸ್ಬಿಡ್ತೀನಿ. ಅದು
ಯಾರು ಇನ್ಸ್ಟಾಗ್ರಾಮಲ್ಲಿ ಅದೇನೇ ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಬಿಟ್ಟು ಅವತ್ತೊಂದು ಮಾಡಿದ್ದಾರೆ, ಚೆನ್ನಾಗಿದೆಯಂತೆ. ನಾವು ಒಂದು ದಿವಸ ಮಾಡಿ ನೋಡ್ಬೇಕೆಲ್ಲ ಕಲಿಸ್ಬಿಟ್ಟು ವಡೆ, ಇಡ್ಲಿ, ದೋಸೆ, ಪೂರಿ. ನಾನಂತೂ ಇವ್ರು ತಿನ್ಕೊಳ್ಳಿ ಅಂದ್ಬಿಟ್ಟು ನಾನು ಇವತ್ತು ತಿನ್ನಲ್ಲ, ನಾವು ವಡೆ ಸಾಂಬಾರು ತಿಂತೀನಿ. ಇವಾಗ ಮೀಶೋದಿಂದ ಒಂದು ಪಾರ್ಸಲ್ ಬಂತು. ಸೊ ನಾನು ಬುಕ್ ಮಾಡಿದ್ದೆ ಒಂದು ಡ್ರೆಸ್ ಕಾಟನ್ದು. ಸೊ ತುಂಬಾನೇ ಕಡಿಮೆ ಪ್ರೈಸು. ಹೇಗಿದೆ ಅಂತ ನೋಡೋಣ ಬನ್ನಿ. ಕಾಟನ್ದು ಪ್ಯೂರು. ನಾನು ಫಸ್ಟ್ ಟೈಮ್ ಬ್ಲ್ಯಾಕ್ ಕಲರ್ ಬುಕ್ ಮಾಡಿರೋದು. ಬರೀ 2 ಪೀಸು, ಟಾಪ್ ಮತ್ತು ಪ್ಯಾಂಟ್. ಓಕೆ, ಫುಲ್ ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ. ತೋರಿಸ್ತೀನಿ, ಈ ಥರ ಇದೆ. ಸೊ 3/4 ಸ್ಲೀವ್ಸು ಮಾಮೂಲಿ. ಇಲ್ಲೊಂದು ಸ್ಲಿಪ್ ಕೊಟ್ಟಿದ್ದಾರೆ. ಸೊ ಈ ತರ ಬಟ್ಟೆ ಇಷ್ಟ ಆಗುತ್ತೆ, ಡಿಸೈನ್ ಪ್ರಿಂಟೆಡ್ ಅಲ್ಲ, ಹಾಗಾಗಿ ಹಿಂದಕ್ಕೆ ಹಾಗಾಗಿ ಈ ತರ ಬುಕ್ ಮಾಡಿ ತರಿಸಿದೆ. ಪ್ಯಾಂಟು ಈ ತರ ಮಾಮೂಲಿ ಎಲಾಸ್ಟಿಕ್ಕು, ಪೆನ್ಸಿಲ್ 3/4 ಬರುತ್ತೆ ಏನೋ ಮೋಸ್ಟ್ಲಿ ಪ್ಯಾಂಟು. ಇದು ಕಾಟನ್, ಪ್ಯೂರ್ ಕಾಟನ್. ವೇರ್ ಮಾಡ್ಕೊಂಡು ಬರ್ತೀನಿ, ಹೇಗಿದೆ ಅಂತ ನೋಡೋಣ. ಓಕೆ, 3/4 ಸ್ಲೀವ್ಸು. ಮತ್ತೆ ಇಲ್ಲಿ ಕಟಿಂಗ್ಸ್ ಇದೆ. ಇಲ್ಲಿ ಸ್ವಲ್ಪ ಸ್ಟಿಚಿಂಗ್ ನರ್ಗೆ ಇಟ್ಟಿದ್ದಾರೆ. ಇಲ್ಲೇನಾದ್ರು ಮೊಟ್ಟೆ ಡಬ್ಬ ಇದೂ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಫ್ರೀ ಆಗಿರುತ್ತೆ, ಕಂಫರ್ಟಬಲ್ ಆಗಿ. ಹಾಗಾಗಿ ಪ್ಯಾಂಟು ಇಷ್ಟು ಬರುತ್ತೆ, 3/4 ಬರುತ್ತೆ. ಬ್ಯಾಕ್ ಸೈಡ್ ಈ ತರ ಪ್ಯಾಂಟ್ ಇಷ್ಟು ಬರುತ್ತೆ, ಬರುತ್ತೆ ಪ್ಯಾಂಟು. ಸ್ಲೀವ್ಸ್ ಇಷ್ಟು ಬರುತ್ತೆ. ಸೊ ನಾನು ಏನಕ್ಕೆ ದೊಡ್ಡ ಸೈಜ್ ತರಿಸ್ತೀನಿ ಅಂದ್ರೆ, ಕಾಟನ್ ಮೆಟೀರಿಯಲ್ ಹಾಕಿದ ತಕ್ಷಣ ಟೈಟ್ ಅಂತೀನಿ, ಸಾರಿ, ರೀತ್ ಹಾಕಿದ ತಕ್ಷಣ ಸಿಂಕ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು ಸೈಜ್ ಜಾಸ್ತಿನೇ ತರಿಸ್ಕೊಂಡಿರ್ತೀನಿ ನಾನು. ಸೊ ಲೂಸ್ ಇದೆ, ಸ್ವಲ್ಪ ವಾಶ್ ಮಾಡಿ ನೋಡೋಣ. ಹಾಗೆ ಒಂದು ಸ್ವಲ್ಪ ಸ್ಟಿಚಿಂಗ್ ಹಾಕೋದು. ನಮ್ಮನೆಲ್ಲ ಟೈಲರಿಂಗ್ ಮಿಷಿನ್ ಇದ್ದು ನಾನು ದೊಡ್ಡ ಸೈಜ್ ತರಿಸ್ಕೊಡ್ತೀನಿ. ಸೊ ಸ್ಟಿಚಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾಗಿರೋದು ತಗೋಬೋದು, ನಿಮ್ಮ ಇಷ್ಟ. ಓಕೆನಾ? ನನಗಂತೂ ಇಷ್ಟ ಆಗುತ್ತೆ. ಶೆಕೆ ಅಲ್ವಾ ಇನ್ಮೇಲೆ, ಹಾಗಾಗಿ ಸ್ವಲ್ಪ ಈ ಥರ ತರಿಸ್ಕೊಳ್ಳೋಣ ಅಂತ ಅನಿಸ್ತು, ಹಾಗಾಗಿ ತರಿಸಿದೆ. ಹಾಗೆ ಇದ್ರ ಪ್ರೈಸ್ ನಿಮ್ಗೆ ಹೇಳಿಲ್ಲ. ಸೊ ಇದ್ರ ಪ್ರೈಸ್ ಬಂದು 352 ರೂಪಾಯಿ ಅಷ್ಟೇ. ಸೊ ಪ್ಯಾಂಟು ಮತ್ತು ಟಾಪ್ ಎರಡೂ ಬಂದಿದೆ, ಟಾಪೇ ಬರಲ್ಲ 300 ರೂಪಾಯಿಗೆ. ಸೊ ಪ್ಯಾಂಟು ಟಾಪ್ ಎರಡೂ ತರಿಸಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಷ್ಟ ಇರೋದು ತರಿಸ್ಕೊಡಿ. ಸೊ ಸಿಕ್ಕಾಪಟ್ಟೆ ಶೆಕೆ ಇರೋದ್ರಿಂದ ಈ ಥರ ಡ್ರೆಸ್ ವೇರ್ ಮಾಡೋದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಶೆಕೆಗೆ ಆರಾಮಾಗಿ ಫ್ರೀ ಆಗಿರುತ್ತೆ. ಸೊ ಹಾಗಾಗಿ ತರಿಸಿ.